ನೋಡ್ರಿ ಈ ಜನಸಾಮಾನ್ಯರ ಜೀವನ ಎಷ್ಟು ಕಷ್ಟ ಆಗೈತಪ್ಪ ಅಂದ್ರೆ ಬೆಂಗ್ಳೂರಿಗೆ ದುಡಿಯೋಕೆ ಹೋದವರು ಈ ಹಬ್ಬ ಹರಿದಿನ ಅಂತ ವಾಪಸ್ ಊರಿಗೆ ಬರ್ಬೇಕಂದ್ರೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಯಾಕೆ ಹೇಳ್ತೀನಿ ಕೇಳ್ರಿ, ನಾ ಬಂದಿದ್ದು ನಿನ್ನೆ ಯಶವಂತಪುರಿಂದ ನಮ್ಮ ಊರಿಗೆ ಬರ್ಬೇಕಾದ್ರೆ ರೆಗ್ಯುಲರ್ ಪ್ರೈಸ್ ಒಂದು 500 - 800 ರೂಪಾಯಿ ತನಕ ಇರ್ತಾಯಿತ್ತು. ಬಟ್ ನಾನು 1800 ರೂಪಾಯಿ ಎಲ್ಲ ಕೂಪನ್ ಕೋಡ್ ಹಾಕಿ ಅಷ್ಟು ನನಗೆ ಟಿಕೆಟಿಗೆ ಪ್ರೈಸ್ ಬಿತ್ತು. ಬಟ್ ಇವತ್ತೇನೈತೆ ನೋಡ್ರಿ, ಇವತ್ತು ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಐತಿ. ಎಷ್ಟೈತಪ್ಪ ಅಂತಂದ್ರೆ 3000-4000 5000ವರೆಗೂ ಐತಿ ಟಿಕೆಟ್ ಪ್ರೈಸ್. ಯಾಕಂದ್ರೆ ಇವತ್ತು ಆಲ್ಮೋಸ್ಟ್ ಜನ ಬೆಂಗಳೂರಿಂದ ತಮ್ಮ ಊರಿಗೆ ಹೋಗ್ತಾರೆ ದೀಪಾವಳಿ ಮಾಡೋಕ್ಕಂತೇಳಿ. ಸೊ ಒಂದು 2-3 ದಿನ ರಜೆ ಇರುತ್ತೆ, ಅಲ್ಲಿ ದೀಪಾವಳಿ ಮಾಡೋಣ ಅಂತೇಳಿ ಪಾಪ ದುಡ್ಯಕ್ಕೆ ಹೋದವರು ತಮ್ಮ ಊರಿಗೆ ಹೋಗ್ತಾರೆ. ಸೊ ಅದೇ ಟೈಮ್ ನೋಡಿಕೊಂಡು ತುಂಬ ಈ ಬಸ್ ಟ್ರಾನ್ಸ್ಪೋರ್ಟ್ ಏನೈತೆ ನೋಡ್ರಿ, ಅವರೆಲ್ಲ ಸಿಕ್ಕಾಪಟ್ಟೆ ರೇಟ್ನ ತುಟ್ಟಿ ಮಾಡಿಬಿಟ್ರೆ, ಭಾಳ ಪ್ರೈಸ್ ಜಾಸ್ತಿ ಮಾಡಿಬಿಟ್ರೆ. ಸೊ ಇವಾಗ ಅಷ್ಟೊಂದು ಟಿಕೆಟ್ ಪ್ರೈಸ್ ಕೊಟ್ಟು ಹೆಂಗೆ ಹೋಗ್ಬೇಕಾಗತ್ತೆ ಹೇಳ್ರಿ ಊರಿಗೆ. ಆದರೂ ಕೂಡ ತುಂಬ ಜನ ಏನು ಮಾಡೋಕ್ಕಾಗಲ್ಲ, ಯಾಕೆ ತುಂಬ ಜನ ಬಂದಿರ್ತಾರೆ ಬೆಂಗಳೂರಿಂದ, ಹೆಂಗೋ ಮಾಡಿ ಊರಿಗೆ ಹೋಗಬೇಕು, ಹಬ್ಬ ಮಾಡಬೇಕು ತಂದೆ ತಾಯಿ ಜೊತೆ ಅಥವಾ ಸಂಬಂಧಿಕರ ಜೊತೆ ಅಂಥೇಳಿ ಪಾಪ 3000-4000 ಕೊಟ್ಟು ಹೋಗ್ತಾ ಇರ್ತಾರೆ. ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಟ್ರೈನಿಗೆ ಹೋಗ್ಬೇಕಂದ್ರೆ ಟ್ರೈನ್ ಅವೈಲೇಬಿಲಿಟೀಸ್ ಕಮ್ಮಿ, ಅಂದ್ರೆ ಜಾಸ್ತಿ ಟ್ರೈನ್ ಇಲ್ಲ, ಅವೆಲ್ಲ ಆಲ್ರೆಡಿ ಬುಕ್ ಆಗಿಬಿಟ್ಟಿರ್ತಾವೆ. 300-400 ವೇಟಿಂಗ್ ಲಿಸ್ಟ್ ಐತಿ ಈಗ ಆಲ್ರೆಡಿ. ಸೊ ಟ್ರೈನು ನಿಮಗೆ ಸಿಗೋಲ್ಲ. ಬಸ್ಸಿಗೆ ಹೋಗ್ಬೇಕಂದ್ರೆ ಬಸ್ ಪ್ರೈಸ್ 5000, ಒಂದು ಫ್ಲೈಟ್ ಚಾರ್ಜ್ ಆಗುವಷ್ಟೈತಿ ಇವಾಗ. ಸೊ ಏನು ಮಾಡೋಕ್ಕಾಗಲ್ಲ, ಜನಸಾಮಾನ್ಯರ ಜೀವನ ಈ ರೀತಿ ಆಗ್ಬಿಟ್ಟೈತಿ. ನಾನು ನಿನ್ನೆ ಬಂದ 1800 ರೂಪಾಯಿ, ಬಟ್ ಇವತ್ತೇನಾರ ಬಂದಿದ್ದೆ ಅಂದ್ರೆ ನಾನು 5000 ರೂಪಾಯಿ, 4000 ರೂಪಾಯಿ ಅಥವಾ 3000 ರೂಪಾಯಿ ಕೊಟ್ಟು ಬರಬೇಕಾಗಿತ್ತು. ಏನು ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಅನಿಸಿಕೆ ಏನು ಅನಿಸುತ್ತಾ ಕಮೆಂಟ್ ಮಾಡಿರಿ.